ಯಾಕೆ ಅಂದ್ರೆ ಇವತ್ತು ತುಪ್ಪದನ್ನ ಉಣಬಹುದು ನಾವು, ಆದ್ರೆ ತುತ್ತಿಟ್ಟವಳು ಮರೆಯಬಾರದು, ಕಟ್ಕಾಲದಲ್ಲಿ ತಂಗಳು ಕೊಟ್ಟವ್ರನ್ನು ಮರೆಯಬಾರದು. ಇವತ್ತು ಡೂಪ್ಲೆಕ್ಸ್ ಮನೆ ಕಟ್ಟಿರ್ಬೋದು, ಇವತ್ತು ಒಳ್ಳೆ ಕೆಲಸದಲ್ಲಿರ್ಬೋದು, ಆದ್ರೆ ಚಿಕ್ಕ ವಯಸ್ಸಿನಲ್ಲಿ ಅಕ್ಕರೆಯಿಂದ ಅಕ್ಕಪಕ್ಕದ ಮನೆಯವರು ಕೊಟ್ಟ ಮಜ್ಜಿಗೆ ಕೊಟ್ಟ ತಂಗಳನ್ನ ಯಾರು ಮರೆತ ಅವನು ಮುಗ್ದ ಅಂತ ಅದು ನೆನಪಲ್ಲಿ ಇರ್ಬೇಕು ನಮಗೆ. ನನ್ನ ನೋವಿನ ಸಂದರ್ಭದಲ್ಲಿ, ಕಷ್ಟದ ಸಂದರ್ಭದಲ್ಲಿ ಯಾರು ನನ್ನ ಜೊತೆಲಿದ್ದಾರೆ ಅವ್ರು ಮುಖ್ಯ. ಅಧಿಕಾರ ಸಿಕ್ಕ ಮೇಲೆ ಜಗತ್ತಿನ ತುಂಬಾ ನೆಂಟರಾಗ್ತಾರೆ, ದೇಹದಲ್ಲಿ ಬಲ ಇದ್ದಾಗ ಊರೆಲ್ಲ ಸಂಬಂಧಿಕರು ನಮಗೆ. ಆದ್ರೆ ತನುವಿನಲ್ಲಿ ಚೈತನ್ಯವಿರುವ ತನಕ ಮನೆಯವರೆಲ್ಲ ಗಡಗಡನೆ ನಡುಗುವರು. ತನುವಿನ ಚೈತನ್ಯ ಕುಗ್ಗಿದಾಕ್ಷಣ ಈ ಮುದುಕನ ಗೊಣಗಾಟ ಸಾಕು ಸಾಕೆನ್ನುವರು. ದೇಹದಲ್ಲುಂಟೆ ಫಲ ಪುರುಷಾರ್ಥ. ಗೆದ್ದೆತ್ತನ್ ಬಾಲ ಹಿಡಿಕೇನಪ್ಪ 100 ಜನ ನಿಂತ್ಕೊಳ್ತಾರೆ, ಬೆಳಗಾನ ಒದ್ದಾಡ್ತಾರೆ ಸೋಲ್ಸ್ಬಿಡ್ಬೇಕು ಇವನ ಅಂತ. ಆಗೋದಿಲ್ವಲ್ಲ, ಗೆದ್ದು ಬರ್ತಾವನೆ ಅಂದ್ರೆ ಗೇಟ್ ಅಂತ ಇವರೇ ಮೊದಲೇ ನಿಂತಿರ್ತಾರೆ ಉನಾರ ಹಿಡ್ಕೊಂಡು. ನನಗೆ ಗೊತ್ತಿತ್ತು, ನಾನು ಒಳೊಳಗೆ ಹೊಸಿ ಕೆಲಸ ಮಾಡಿದ್ನ ನಿನ್ ಗೆಲ್ಸಕ್ಕೆ ಅಂತಾರೆ. ಸೋಲ್ಸಕ್ ಮಾಡಿರೋದು ಕತೆ ಅವನು, ಇನ್ನೇನು ಗೆದ್ಬಿಟ್ಟು ನಾನು ಇನ್ನೇ ಮಾಡೋಕ್ಕಾದ್ದು. ಆಮೇಲೆ ಎಲ್ಲ ಮಕ್ಕಳಾಣೆ ಅವನಾಣೆ ಎಲ್ಲ ಇಕ್ಬಿಡ್ತಾರೆ. ಬೇಕಾ ಅದೆಲ್ಲ ನಮಗೆ ಬೇಕೇನ್ರಿ? ಅದೆಲ್ಲ ನಮಗೆ ರಾಜಕಾರಣ ಅನ್ನೋದು ಒಂದು ಭಾಗ ಅಷ್ಟೇ, ಅದೇ ಜೀವನ ಅಲ್ಲ ನಮಗೆ. ಅದೇ ಜೀವನ ಮಾಡ್ಕೊಂಡ್ರೆ ಜೀವನ ಕಷ್ಟಪ್ಪ. ಅವನ್ನೆಲ್ಲ ಒಂದೊಂದು ಭಾಗ ಅಂತ ಇಟ್ಕೋಬೇಕು. ನಮ್ಮ ಬದುಕು ಬೇರೆ ಇದೆ, ನಮ್ಮ ಚಂದ ಬೇರೆ ಇದೆ. ಅಣ್ತಮ್ಮಂದ್ರು, ಬಂಧು ಬಳಗ, ಸಾವು ತಿಥಿ, ಮದುವೆ, ವ್ಯವಸಾಯ, ಭೂಮ್ತಾಯಿ ಸೇವೆ, ದನಕರದ ಸೇವೆ, ಇದು ನಮ್ಮೆಲ್ಲರ ಬದುಕು, ರೈತರ ಬದುಕು. 5 ದಿವಸ ರಾಜಕೀಯ ಮಾಡಿಬಿಟ್ಟು ತೆಪ್ಪಗೆ ಬಾಲ ಮಗ ಅವನೋ ಇವನೋ ಯಾರಿಗಾದ್ರು ಅದೇ ಬಾಪ ನಮ್ಮ ಕೆಲಸ ನೇಗಿಲಿಡಿದೆ ಬಾರೋ ಅಂತ ಯಾರು ಬದುಕ್ತಾವನೆ ಅವನು ಬದುವಂತ ಆಗ್ತಾನೆ. ಏನೇನೋ ತಲೆ ಕೆಡ್ಸ್ಕೊತಾರೆ ಕಣ್ರಿ. ಮೊನ್ನೆ ಅಲ್ಲಿ ಹೋಯ್ತಾನ ಬೆಸರಳ್ಳಿ ರೋಡಲ್ಲಿ ಫುಲ್ ಬಿಯರ್ ಕುಡಿದ್ಬಿಟ್ಟು ಮನಗ್ಬಿಟ್ಟು ಅವನೊಬ್ಬ. ಏನು ಬಾಟ್ಲು ಪಕ್ಕದಲ್ಲಿ ಉಳ್ಳಾಡ್ತಾವ, ಏನ್ಲೇ ಇಷ್ಟೊಂದು ಕುಡ್ದಿದ್ದಿ ಅಂದ್ರೆ ಬಿಹಾರದಲ್ಲಿ ಸೋತೋಗ್ಬಿಡ್ತು ಕನ್ನಡ ನಮ್ಮ ಪಕ್ಷ ಅಂತ. ಬಿಹಾರದಲ್ಲಿ ನಿಮ್ಮ ಪಕ್ಷ ಸೋತ್ರ ಈ ಪಟ್ಟಿ ಬಿಯರ್ ಕುಡ್ದಾರಪ್ಪ, ನಿನಗೇನ್ರೋ ಬಂದಿರೋದು? ಎಷ್ಟು ತಲೆ ಕೆಡ್ಸ್ಕೊಂತಿರೋ? ಅಲ್ಲಿ ನಿಮ್ಮ ತಾಯಿ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಅಕ್ಕಿ ತರೋಕ್ಕಾಗದೆ ನಡೀಕಾಗದೆ ಕುಂಟ್ತಾ ಹೋಯ್ತವಳೆ. ಹೋಗಿ ಅಕ್ಕಿ ತಂದು ಕೊಡ್ಲಿಲ್ಲ ನಿನ್ನ ಪುಣ್ಯಾತ್ಮ. ನಿನ್ನ ಅಪ್ಪನ ಕಣ್ಣಿನ ಪೊರೆ ಬಂದದೆ, ಉಚಿತ ಆಪರೇಷನ್ ಮಾಡಿಕೊಡ್ತಾರೆ, ಅಲ್ಗಾರ ಕರ್ಕೊಂಡು ಹೋಗ್ಲಿಲ್ಲ ಪುಣ್ಯಾತ್ಮ. ಅಪ್ಪನ ಕಣ್ಣು ನೋಡ್ಲಿಲ್ಲ, ಅವನ ಕಾಲು ನೋಡ್ಲಿಲ್ಲ, ಬಿಹಾರದಲ್ಲಿ ಸೋತು ಅಂತ ಬಿಯರ್ ಕುಡ್ಕ ಕೂತಿದೆಯಲ್ಲ ಪುಣ್ಯಾತ್ಮ. ಏನು ಹೇಳಮ್ರಪ್ಪ ನಿಮಗೆಲ್ಲ ನಾವು ಅಂತ. ಅದಕ್ಕೆ ಬಂಧುಗಳೇ, ಸ್ವಲ್ಪ ಆಲೋಚಿಸುವ, ವಿವೇಚಿಸುವ. ಬದುಕು ನಮ್ಮದು ಅಂತೂ ಒಂದಿದೆ, ಸಮಾಜ ಸೇವೆನೂ ಇದೆ. ಎರಡು ಕಣ್ಣಾಗಿ ಇಟ್ಕೊಳ್ಳುವ, ಚೆನ್ನಾಗಿರುವ, ಚೆನ್ನಾಗಿರ್ತೀವ್ರಿ. ಒಳ್ಳೇದು ಮಾಡಿದ್ರು ಒಳ್ಳೇದೇ ಆಗ್ತದೆ, ಕೆಟ್ಟದ್ದಂತೂ ಆಗಲ್ಲ. ಆದ್ರೆ ಸ್ವಲ್ಪ ನಿಧಾನ, ಒಳ್ಳೇದಾಗೋದು ನಿಧಾನ, ಕೆಡ್ತು ಬೇಗ ಆಗ್ತದೆ. ಮೆರೆದ ದುರ್ಯೋಧನ ಉಳಿಲಿಲ್ಲ ಇಲ್ಲಿ, ಮೆರೆದ ದುರ್ಯೋಧನ ಉಳಿಲಿಲ್ಲ. ಧರ್ಮರಾಜ್ಯ ಸ್ಥಾಪನೆ ಆಗಿದ್ದು. ನವವ್ಯಾಕರಣ ಪಂಡಿತ ರಾವಣ ಉಳಿಲಿಲ್ಲ ಇಲ್ಲಿ, ರಾಮ ಉಳಿದಿದ್ದು. ವನವಾಸ ಮಾಡ್ದ ಅವನು, ಎಷ್ಟು ಕಷ್ಟಪಟ್ಟ ರಾಮಚಂದ್ರ. ಈಗ ನಾವು ಯಾರನ್ನಂತೀವಿ? ರಾಮ ನವಮಿ ಮಾಡ್ತೀವಿ. ರಾವಣ ಕೆಟ್ಟವನಲ್ಲ ರೀ, ಆದ್ರೆ ನವವ್ಯಾಕರಣ ಪಂಡಿತ ಮಹಾಜ್ಞಾನಿ ಆದವನು ಏನು ಮಾಡ್ದ? ಒಂದು ಸಣ್ಣ ವ್ಯಾಮೋಹ ಬಂತು, ಪರಸ್ತ್ರೀ ವ್ಯಾಮೋಹ ಬಂತವನಿಗೆ. ಒಂದು ಕೆಟ್ಟ ಗುಣ ಅವನ 100 ಗುಣಗಳನ್ನ ನಾಶ ಮಾಡಾಕ್ಬಿಡ್ತು. ಯಾರು ಕೆಟ್ಟೋರಾಗ್ತಾರೆ ಅಂದ್ರೆ, ಯಾರು ದೌರ್ಬಲ್ಯವನ್ನ ಮೆಟ್ಲಿಕ್ಕೆ ಸಾಧ್ಯ ಇಲ್ವೋ ಅವ್ರು ಕೆಟ್ಟೋರಾಗ್ಬಿಡ್ತಾರೆ. ಆದ್ರಿಂದ ನಾವು ಕೆಟ್ಟೋರಾಗೋದು ಬೇಡ ಬಂಧುಗಳೇ. ಉತ್ತಮರಾಗೋಣ, ಉತ್ತಮರಾಗಿ ಬದುಕೋಣ. ಅಮ್ಮ ತಾಯಿ ನಂಜಮ್ಮ ಇವತ್ತು ಸ್ವರ್ಗವಾಸಿಗಳಾಗಿ, ಆ ತಾಯಿ ಆತ್ಮಶಕ್ತಿ ದಿವ್ಯ ಶಕ್ತಿಯಾಗಿ ಆ ಮನೆತನ 100 ಕಾಲ ಆನಂದವಾಗಿರಲಿ ಅಂತೇಳಿ ಮತ್ತೊಂದು ಗೀತೆಯನ್ನು ಹಾಡೋಣ. ಸತ್ತು ಸ್ವರ್ಗಕ್ಕೆ ಹೋದ ಮೇಲೆ ಅಳೋದು ಯಾಕವ್ವ, ಗೋಳಾಡೋದು ಯಾಕವ್ವ, ಬರೆದ ಲೆಕ್ಕ ಮುಗಿದ ಮೇಲೆ ಬಿಡುವನೇ ನಂಜವನ್ನ. ಎಲ್ಲ ಆಲ್ಮುಟ್ ಪ್ರಮಾಣ ಮಾಡ್ರವ, ನಾನು ಬತ್ತೀನಿ ನಡಿ ಅನ್ನಿ, ಹೆದರ್ಕಬೇಡಿ, ನಾಳಕ್ಕೇನು ಹೋಗಂಗಿಲ್ಲ. ಅಕ್ಕ ಅಂತವಳು ಇನ್ಮೇಲೆ ಮುಟ್ಟುದಿಲ್ಲ ಕಣಪ್ಪ ನಾನು, ಎಲ್ಲಿಗಾಚಾರ ಅಂತ. ಮುಟ್ಬೇಕು ಹಾಲು ಮುಟ್ಬೇಕು.